ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಅಥವಾ ಚಿಕ್ಕ ಮಕ್ಕಳಿಂದ ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿರ್ತಕ್ಕಂಥದ್ದು, ದೇವಾಲಯಕ್ಕೆ ಹೋದಾಗ ನಾವೇನು ಮಾಡ್ತೀವಿ, ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳೋದಿರ್ಬೋದು, ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡೋ ಜೊತೆಗೆ ನಾವು ಆರತಿಗೆ ತಟ್ಟೆಗೆ ಹಣ ಹಾಕೋದ್ರ ಜೊತೆಗೆ ಅಲ್ಲೊಂದು ಉಂಡಿ ಇಟ್ಟಿರ್ತಾರೆ. ಆ ಉಂಡಿಯ ಧರ್ಮದ ಹುಂಡಿ ಅಂತಿರುತ್ತೆ, ಆ ದೇವಸ್ಥಾನದ ಹುಂಡಿ ಅಂತಿರುತ್ತೆ. ಆ ಹುಂಡಿ ಇಟ್ಟಾಗ ನಾವು ಉಂಡಿಗೆ ಸಾಕಷ್ಟು ಜನ ಅವರವರ ಶಕ್ತಾನುಸಾರ ಅವರವರು ಉಂಡಿಗೆ ಹಣ ಹಾಕ್ತಾ ಇರ್ತಾರೆ. ಕೆಲವರು ಹರಕೆಗಳು ಹೊತ್ಕೊಂಡಿರ್ತಾರೆ, ಕೆಲವರು ಬಂಗಾರ ಹಾಕ್ಬೋದು, ಬೆಳ್ಳಿ ಹಾಕ್ಬೋದು, ಅಥವಾ ಎಷ್ಟೋ ಒಂದಷ್ಟು ತಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಹೇಳಿಬಿಟ್ಟು ಆ ಹಣವನ್ನು ತೊಗೊಂಡೋಗಿ ಉಂಡಿ ಹಾಕ್ತಾರೆ. ಆದರೆ ನಮ್ಮಲ್ಲಿ ಶಾಸ್ತ್ರಬದ್ಧವಾಗಿ ಒಂದು ಮಾತು ಹೇಳುತ್ತಾರೆ, ಏನು ಅಂತ ಹೇಳಿದ್ರೆ ಆ ಉಂಡಿಗೆ ಹಾಕೋದ್ರಿಂದ ಏನು ಕ್ಷೇತ್ರ ಇಂಪ್ರೂವ್ ಆಗುತ್ತೆ, ಅನ್ನದಾನಕ್ಕಿರ್ಬೋದು ಅಥವಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಕೈಂಕರ್ಯಗಳಿರ್ಬೋದು, ಕ್ಷೇತ್ರದ ನಿರ್ವಹಣೆ ಇರ್ಬೋದು, ಅಲ್ಲಿರ್ತಕ್ಕಂಥ ವರ್ಕರ್ಸ್ಗೆ ಸಂಬಳ ಇರ್ಬೋದು, ಇವೆಲ್ಲವೂ ಕೂಡ ನಾವು ಕೊಟ್ಟಂಥ ಆ ಹಣದಿಂದ ಅವೆಲ್ಲವೂ ಕೂಡ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಉಂಡಿಗೆ ಒಂದು ಪದ್ಧತಿ ಇದೆ. ನೀವೇನಾದರೂ ತುಂಬ ಹಣ ಹಾಕಬೇಕು ಅಂದರೆ ಆ ಹಾಕೋಕ್ಕೆ ಮುಂಚೆ ನೀವು ಎಷ್ಟಾದರೂ ಹಣ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಅದು ಶಾಸ್ತ್ರಬದ್ಧವಾಗಿ ದೇವಸ್ಥಾನಕ್ಕೆ ದೇವರಿಗೆ ಅದು ಎಲ್ಲೋ ಒಂದು ಕಡೆ ಅರ್ಪಣೆ ಆಗಬೇಕು, ಸಮರ್ಪಣೆ ಆಗಬೇಕು ಅಂದರೆ ನಾವು ಏನು ಮಾಡಬೇಕು, ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಏನು ಅಂದರೆ 21 ರೂಪಾಯಿಯನ್ನು ಅಥವಾ 21 ಇರ್ಬೋದು, 54 ಇರ್ಬೋದು, ಅಥವಾ 108 ಇರ್ಬೋದು, ಇದನ್ನು ನಾವು ಬೇರೆ ತೆಗೆದಿಟ್ಕೋಬೇಕು. 21 ರೂಪಾಯಿ ತೆಗೆದಿಟ್ಕೋಬೇಕು, ಇಲ್ಲ 11 ರೂಪಾಯಿ ತೆಗೆದಿಟ್ಕೋಬೇಕು. ಅದಾದಮೇಲೆ ನೀವು 10 ಲಕ್ಷ ಹಾಕ್ಕೊಳ್ಳಿ, ಅದು ನಿಮ್ಮಿಷ್ಟ. ಪ್ರಪ್ರಥಮವಾಗಿ ಆ ಒಂದು 11 ರೂಪಾಯಿ ಇರ್ಬೋದು, 21 ರೂಪಾಯಿ ಇರ್ಬೋದು, 54 ಇರ್ಬೋದು, 108 ಇರ್ಬೋದು, ಇದನ್ನು ನಾವೇನು ಮಾಡಬೇಕು, ಪ್ರಥಮವಾಗಿ ಪ್ರಾರ್ಥನೆ ಮಾಡ್ಕೊಂಡಪ್ಪ ನನ್ನ ಕಷ್ಟಾರ್ಜಿತ ಅಥವಾ ನಾನು ಕಷ್ಟಪಟ್ಟಿದ್ದೀನಿ ಅಥವಾ ನಾನು ಅಂದ್ಕೊಂಡಿದ್ದೀನಿ ಈ ಕ್ಷೇತ್ರಕ್ಕೆ ಇದು ಎಲ್ಲೋ ಅರ್ಪಣೆ ಆಗಲಿ, ಅದರ ಮುಖೇನ ನಿನ್ನ ಪೂರ್ಣಾಶೀರ್ವಾದ ನನಗೆ ಸಿಗಲಿ ಅಮ್ಮ ಅಥವಾ ಅಪ್ಪ, ಏನ ದೇವರ ಆ ಕ್ಷೇತ್ರಜ್ಞ ಏನಾಗಿರ್ತಾನೆ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಹುಂಡಿಯಲ್ಲಿ ನೀವು ಪೂರ್ವಾಭಿಮುಖವಾಗಿ ನಿಂತು ಆ ಒಂದು ಹುಂಡಿಗೆ ಹಾಕ್ಬಿಟ್ಟಿದ್ದೆ ಆದರೆ ಅದು ಅರ್ಪಣೆ ಆಗುತ್ತೆ, ನಿಮ್ಮ ಅಕೌಂಟಲ್ಲಿ ಕ್ರಿಯೇಟ್ ಆಗುತ್ತೆ, ದೇವರ ಅಕೌಂಟಲ್ಲಿ ಬೀಳುತ್ತೆ. ಯಾಕೆ 21? ಇದು ಗಣಪತಿಯ ಸಂಕೇತ. ನಾವೇನೇ ಕಾರ್ಯ ಮಾಡಿದ್ರೆ ನಾವೇನು ಮಾಡ್ತೀವಿ, ಗಣಪತಿ ಪೂಜೆ ಮಾಡ್ತೀವಿ, ಗರ್ಕೆಯನ್ನು ಇಟ್ಕೊಂಡು ಮಾಡ್ತೀವಿ, ಅರಿಶಿನದಲ್ಲಿ ದೇವ್ರನ್ನ ಆವಾಹನೆ ಮಾಡ್ತೀವಿ, ಕಲಶದಲ್ಲಿ ಆವಾಹನೆ ಮಾಡ್ತೀವಿ. ಗಣಪತಿ ಅಂತಂದರೆ 21 ಗಣಪತಿಯ ಸಂಕೇತ ಆಗಿದ್ದು ರವಿಚಂದ್ರ. ಇನ್ನು ಸಂಖ್ಯಾಶಾಸ್ತ್ರ ನೋಡಿದ್ರೆ ಅಲ್ಲಿ ರವಿಚಂದ್ರ. 54 ಯಾಕೆ? ಬುಧ ಮತ್ತು ರಾಹು. ಬುಧ ರಾಹು ಬಂದಾಗ ಆರೋಗ್ಯದ ವಿಷಯದಲ್ಲಿರ್ಬೋದು, ಮಾಟ ಮಂತ್ರಗಳಿರ್ಬೋದು, ಕೆಟ್ಟ ದೃಷ್ಟಿ ಕೂಡ ಹೊರಟೋಗುತ್ತೆ. 54 ಹಾಕೋದ್ರಿಂದ ನಮಗೆ ದೋಷ ಮುಕ್ತರು ಕೂಡ ನಾವು ಆಗ್ತೀವಿ. 108 ಪರಿಪೂರ್ಣದ ಸಂಖ್ಯೆ, 108 ಹಾಕ್ತೀವಿ. ಇನ್ನೂ ಕೆಲವರು 101 ಹಾಕ್ತಾರೆ. ನಾವು ಯಾವುದಾದ್ರೂ ಈ ಮದುವೆಗಳಾಗ್ತಾ ಇದ್ದಂಥ ಹಿಂದಿನ ಕಾಲದಲ್ಲಿ 101 ಅಂದರೆ ಅದು ಕೋಟಿ ರೂಪಾಯಿ ಸಮಾನ. ಆ 101 ರೂಪಾಯಿಯನ್ನು ಮದುವೆಯಲ್ಲಿ ನಾವು ಅದನ್ನು ಏನು ಆ ಉಡುಗೊರೆಯಾಗಿ ಅದನ್ನು ಕೊಡೋ ಪದ್ಧತಿ ಕೂಡ ನಮ್ಮಲ್ಲಿತ್ತು. 101 ಅನ್ನೋದು ಕಲ್ಪವೃಕ್ಷದ ಸಂಕೇತ. 1 ಅಂದರೆ ಅದು 1 ಅಂದರೆ ಸೂರ್ಯ, 2 ಸೂರ್ಯ ಅಂದರೆ ಅದು ಕಲ್ಪವೃಕ್ಷದ ಸಂಕೇತ ಕೂಡ ಆಗಿರುತ್ತು. ಇದರಿಂದ ಏನಾಗುತ್ತೆ, ದೇವರಿಗೆ ಅರ್ಪಣೆ ಆಗುತ್ತೆ. ನಾವೇನು ಮಾಡ್ತೀವಿ, ಎಲ್ಲರೂ ನೋಡೋ ಹಾಗೆ ಅಥವಾ ಒಂದು ಬಂಡ್ಲು, ತಿರುಪತಿಯಲ್ಲೂ ಅಷ್ಟೇ ಎಷ್ಟೋ ಒಂದಷ್ಟು ಹಣ ತೊಗೊಂಡೋಗಿ ಜೋರಾಗಿ ತೊಗೊಂಡೋಗಿ ಹಾಕ್ಬಿಟ್ಟು ನಾನು ಕೋಟ್ಯಾಂತರ ರೂಪಾಯಿ ಭಗವಂತನಿಗೆ ಕೊಟ್ಬಿಟ್ಟೆ ಅಂತ ಬರ್ತೀರಾ, ಆದರೆ ದೇವ್ರ ಗಮನಕ್ಕೆ ಹೋಗಿರಲ್ಲ. ಹಾಗಾಗಿ 21 ಆಗಲಿ, 54 ಆಗಲಿ, 108 ಆಗಲಿ, ಪ್ರಪ್ರಥಮವಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಮನಸ್ಸಲ್ಲಿ. ಅಯ್ಯೋ ಕ್ಯೂ ಇರ್ತಾರೆ ಸರ್, ನಾವು ಅಲ್ಲಿ ಹೋಗಿದ ತಕ್ಷಣ ಹಿಂದೆ ನೂಗ್ತಾ ಇರ್ತಾರೆ, ನಾವು ಸಂಕಲ್ಪ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಹುಂಡಿ ಕಡೆ ಮುಖ ಇಟ್ಟಾಗೆ ಸಂಕಲ್ಪ ಮಾಡ್ಕೊಳ್ಳಿ. ಅಲ್ಲಿ ಹೋದಾಗ ಅದು ಅರ್ಪಣೆ ಮಾಡಿ ಬಂದಿದ್ದಾಗ ಅದು ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಭಗವಂತನಿಗೆ ಕದ್ದ ಹಣ, ಮೋಸದ ಹಣ ಅಥವಾ ಯಾವುದೋ ಹಣ, ಮತ್ತು ದೇವರೇ ನನಗರ್ಧ ನಿನಗರ್ಧ, ಈ ಕೆಲಸ ಆದರೆ ನಾನು ಅರ್ಧ ತಗೊಳ್ತೀನಿ ನೀನು ಅರ್ಧ, ಇವೆಲ್ಲವೂ ಕೂಡ ದೇವ್ರಿಗೆ ಅರ್ಪಣೆ ಆಗಲ್ಲ. ಅದರಿಂದ ನಮಗೆ ಶುಭ ಕೂಡ ಆಗೋದಿಲ್ಲ. ಕಷ್ಟಾರ್ಜಿತದ್ದು ಯಾವಾಗಲೂ ಒಳ್ಳೆಯದಾಗುತ್ತೆ. ನೀವು 1 ರೂಪಾಯಿ ಮನೇಲಿ ಕೂಡಿಟ್ಟು ಅದನ್ನು ತೊಗೊಂಡೋದ್ರೂ ಕೂಡ ಅದು ಶುಭ ಆಗುತ್ತೆ. ಎಲ್ಲವೂ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.